ಹಾಯ್ ಫ್ರೆಂಡ್ಸ್, ನಾನಿವತ್ತು ಫ್ರಿಜ್ಜು ಡೀಪ್ ಕ್ಲೀನ್ ಮಾಡೋಣ ಅಂತಿದ್ದೀನಿ. ಈ ಬಟ್ಟೆ ಯಾಕೆ ಟವಲ್ ಕಟ್ಟಿದೆ, ಏನಾದರೂ ತೊಗೊಂಡಿರ್ತೀವಿ, ಹಂಗೆ ಬಿಟ್ಟಿರ್ತೀನಿ, ಚೀಟಾಗುತ್ತೆ. ಅದಕ್ಕೋಸ್ಕರ ಟವಲ್ ಕಟ್ಟಿದ್ದೀನಿ. ಸೊ ವೀಕ್ಲಿ ಒಂದ್ಸತಿ ವಾಶ್ ಮಾಡಿಬಿಡ್ತೀನಿ ಟವಲು. ಮೊದಲು ಅದೇ ಪೌಚ್ ಹಾಕಿದ್ದಾರೆ, ಅದು ವಾಶ್ ಆದಮೇಲೆ ಅದು ನಿಲ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದು ಬೆಟರ್ ಅನ್ನಿಸ್ತು ನನಗೆ, ಅದಕ್ಕೆ ಇದನ್ನು ಹಾಕಿದ್ದೀನಿ. ಫ್ರಿಜ್ ಓಪನ್ ಮಾಡಿ ನೋಡೋಣ. ನಾನು ವೀಕ್ಲಿ ಒನ್ ಟೈಮ್ ಇಲ್ಲ 15 ಡೇಸ್ ಒಂದ್ಸತಿ ಫ್ರಿಜ್ಜು ಡೀಪ್ ಕ್ಲೀನ್ ಮಾಡ್ತೀನಿ. ನೋಡಿ, ಇವಾಗ ನಾನು ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಸೊ ಇಲ್ಲಿರೋ ಐಟಮ್ ಏನಿಲ್ಲ ಇಲ್ಲಿ ನೋಡಿ. ಫುಲ್ಲು ರೆಫ್ರಿಜರೇಟರಲ್ಲಿ ನಾನೆಲ್ಲ ಎಂಟಿ ಮಾಡಿದ್ದೀನಿ. ಸೊ ಇವಾಗ ನೋಡಿ ಕ್ಲೀನಾಗೇ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದು ನನಗೆ ಒರೆಸ್ಕೊತೀನಿ. ಆಫ್ ಮಾಡಿದ್ದೀನಿ ನಾನು. ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದು ಡಸ್ಟ್ ಇರೋಲ್ಲ. ನೋಡಿ, ನಾನು ಫ್ರಿಜ್ಜು ಕ್ಲೀನ್ ಮಾಡೋಕ್ಕೆ ಇದು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಹೊರಗಡೆ ಇದು ಫ್ರಿಜ್ಜು ಹೊರಗಡೆ ಮತ್ತು ಒಳಗಡೆ ಯೂಸ್ ಮಾಡ್ಬೋದು, ಏನಾಗಲ್ಲ ಅಂದಿದ್ದಾರೆ. ಒಂದು ಕಾಟನ್ ಕ್ಲೋತ್ ತಗೊಂಡು ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಒಂದು ಕಾಟನ್ ಬಟ್ಟೆಯಲ್ಲಿ ಸ್ಪ್ರೇ ಮಾಡಿ ಒರೆಸಿದ್ರೆ ಕ್ಲೀನ್ ಆಗುತ್ತೆ, ಫ್ರಿಜ್ಜು ನೀಟಾಗಿರುತ್ತೆ. ಎಲ್ಲ ಕ್ಲೀನಾಗಿ ಒರೆಸಿದ್ದೀನಿ, ಸ್ಪ್ರೇ ಮಾಡಿ ಕ್ಲೀನಾಗಿದೆ. ಈ ಶೀಟೆಲ್ಲ ನಾನು ಸರ್ಫ್ ಹಾಕಿ ವಾಶ್ ಮಾಡಿಬಿಡ್ತೀನಿ. ಕ್ಲೀನಾಗಿ ಸರ್ಫ್ ಹಾಕಿ ಏನಾದರೂ ಕರೆ ಇದ್ದರೆ ಅಥವಾ ಗಲೀಜಿದ್ರೆ ಎಲ್ಲ ಉಟ್ಟೋಗುತ್ತೆ. ಈ ಥರ ಸರ್ಫ್ ಹಾಕಿಸಿ ಜೊತೆ ಸೋಪಲ್ಲಿ ವಾಶ್ ಮಾಡಿ ಹಾಕ್ಬಿಟ್ರೆ ನೋಡಿ ನೀರೆಲ್ಲ ಸೋರ್ಕೊಡುತ್ತೆ. ಆಮೇಲೆ ಡ್ರೈ ಆದಮೇಲೆ ಎತ್ತಿ ಫ್ರಿಜ್ಗೆ ಹಾಕ್ಬಿಟ್ಟು ನೋಡಿ, ಶೀಟೆಲ್ಲ ವಾಶ್ ಮಾಡಾಯಿತು, ಶೀಟು ನೀರೆಲ್ಲ ಸೋರಿ ಆಯಿತು. ಇವಾಗ ಫ್ರಿಜ್ಗೆ ಹಾಕಿದ್ದೀವಿ. ಈ ಥರ ಶೀಟ್ ನಾನು ಅಮೆಝಾನಲ್ಲಿ ಹೋಗಿದ್ದು. ಸೊ ಐಟಮ್ಸ್ ನಾವು ಏನೇ ಇಟ್ಟು ಏನು ಇಲ್ಲಿ ಏನು ಗಲೀಜಾಗಲ್ಲ. ಸೊ ಇಲ್ಲಾದರೂ ನಾವು ವಾಶ್ ಮಾಡ್ಕೋಬೋದು, ಅದಕ್ಕೋಸ್ಕರ. ಸೊ ಈ ಶೀಟ್ ನನಗೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಮತ್ತು ತುಂಬ ಯೂಸ್ಫುಲ್ ಆಗಿದೆ. ಐಟಮ್ಸ್ ಎಲ್ಲ ಜೋಡಿಸೋಣ ಹಾಗೆ ಮತ್ತು ಎಲ್ಲ ಕ್ಲೀನ್ ಮಾಡಿ ಹಾಗೆ ಐಟಮ್ಸ್ ಎಲ್ಲ ನಾನು ಜೋಡಿಸ್ಬಿಟ್ಟೆ. ಇವಾಗ ಕೆಳಗಡೆ ಸ್ಟೆಪ್ ನೋಡೋಣ. ಕೆಳಗಡೆ ಸ್ಟೆಪ್ಸ್ ಎಲ್ಲ ಇವಾಗ ರಿಮೂವ್ ಮಾಡಬೇಕು. ಇದೆಲ್ಲ ತೆಗೆದುಬಿಟ್ಟು ಆಮೇಲೆ ಶೀಟೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ತೀನಿ. ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟಿದ್ದೀನಿ. ತಿರ್ಗಾ ಒರೆಸ್ಬಿಟ್ಟು ಹಂಗೆ ಎಲ್ಲ ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಫ್ರಿಜ್ ಈ ಥರ ಕ್ಲೀನಾಗಿದ್ರೆ ವಾಸನೆಯೂ ಬರೋಲ್ಲ ಮತ್ತು ಎಲ್ಲ ಐಟಮ್ಸ್ ಏನೇನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲ ಮರ್ತೋಗ್ತೀವಿ ಫ್ರಿಜ್ಜಲ್ಲಿ ಏನಿದೆ ಅಂತಲೇ. ಅದಕ್ಕೆ ವೀಕ್ಲಿ 15 ಡೇಸ್ ಒಂದ್ಸತಿ ಟೈಮ್ ಸಿಕ್ಕ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.